ಶಿವರಾಜ್ ಕುಮಾರ್ ಅವರ ಬಜರಂಗಿ ಸಿನಿಮಾ ತೆಲುಗುದಲ್ಲಿ ರೀಮೇಕ್ ಆದರೆ ಹೇಗೆ? ಸೊ ಈ ಒಂದು ಪ್ರಶ್ನೆಯನ್ನು ಅನುಶ್ರೀ ಅವರು ಶಿವಣ್ಣಗೆ ಕೇಳ್ತಾರೆ. ಹಾಗೆಯೇ ರಾಮ್ ಚರಣ್ ಅವರು ಈ ಸಿನಿಮಾನ ರೀಮೇಕ್ ಮಾಡಿದರೆ ಹೇಗೆ? ಅಥವಾ ನಿಮ್ಮ ಸಿನಿಮಾಗಳಲ್ಲಿ ಯಾವುದನ್ನು ಇವರು ತೆಲುಗುದಲ್ಲಿ ರೀಮೇಕ್ ಮಾಡಬೇಕು ಅಂತೇಳಿ ಶಿವಣ್ಣ ಕೇಳಿದಾಗ ಶಿವಣ್ಣ ಒಂದು ಸಜೆಷನ್ ಕೊಡ್ತಾರೆ. ಅದೇ ಈಗಾಗಲೇ ಹೇಳಿದಂತೆ ಬಜರಂಗಿ ಸಿನಿಮಾ. ಸೊ ಬಜರಂಗಿ ಸಿನಿಮಾ ತೆಲುಗುದಲ್ಲಿ ರೀಮೇಕ್ ಆದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಶಿವಣ್ಣ ಹೇಳ್ತಾರೆ. ಕಾರಣ ಕೂಡ ಹೇಳ್ತಾರೆ. ಒಳ್ಳೆ ಫಿಸಿಕ್ಕು, ಹಾಗೆಯೇ ಲಾಂಗ್ ಹೇರ್ ಇರುವುದರಿಂದ, ಹಾಗೆಯೇ ಈ ಒಂದು ಪಾತ್ರ ರಾಮ್ ಚರಣ್ ಅವ್ರಿಗೆ ತುಂಬ ಸೂಟೇಬಲ್ ಅಂಥೇಳಿ ಹೇಳುವಂಥದ್ದು ಶಿವರಾಜ್ ಕುಮಾರ್ ಅವರು. ಇದಕ್ಕೆ ಪ್ರತಿಯಾಗಿ ಇದನ್ನು ಡೀಟೇಲ್ ಕೇಳಿದಂಥ ರಾಮ್ ಚರಣ್ ಅವರು ಆಗಲಿ ಯಾಕಾಗಲ್ಲ ಮಾಡೋಣ, ಚೆನ್ನಾಗಿರುತ್ತೆ, ಪೆದ್ದಿ ಮುಗಿದ ತಕ್ಷಣವೇ ಇದನ್ನು ರೀಮೇಕ್ ಮಾಡೋಣ ಬಜರಂಗಿ ಅಂಥೇಳಿ ಒಂದು ಮಾತು ಹೇಳ್ತಾರೆ. ಸೊ ಇದು ಕಾರ್ಯರೂಪಕ್ಕೆ ಯಾವಾಗ ಬರುತ್ತೆ ಏನು ಗೊತ್ತಿಲ್ಲ. ಸದ್ಯಕ್ಕೆ ಈ ಥರದ ಒಂದು ಕಾನ್ವರ್ಜೇಷನ್ ಇದು ಯಾಕೆ ಬಂತು ಈ ಒಂದು ಪ್ರಶ್ನೆ ಅಂತಂದಾಗ, ಅನುಶ್ರೀ ಅವರ ತಮ್ಮ ಸಂದರ್ಶನದಲ್ಲಿ ಬೇರೆ ವಿಚಾರಗಳನ್ನೆಲ್ಲ ಕೇಳ್ತಾ ಅವರಿಗೆ ಬರುವಂಥ ಅಥವಾ ಅವರಲ್ಲಿ ಇರುವಂಥ ಒಂದು ಕ್ವಶನ್ ಇದು. ಶಿವಣ್ಣನ ಯಾವ ಸಿನಿಮಾನ ರಾಮ್ ಚರಣ್ ಅವರು ರೀಮೇಕ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೇಳಿದಾಗ ಶಿವಣ್ಣ ಈ ಬಜರಂಗಿ ವಿಚಾರನ ಹೇಳ್ತಾರೆ. ಬಜರಂಗಿ ಸಿನಿಮಾದ ವಿಚಾರ ಮಾತಾಡ್ತಾ ರಾಮ್ ಚರಣ್ ಅವರು ತುಂಬ ಕುತೂಹಲದಿಂದ ಈ ಶಿವಣ್ಣನ ಮಾತುಗಳನ್ನು ಕೇಳ್ತಾ ಇರ್ತಾರೆ. ಹಾಗೆಯೇ ಶಿವಣ್ಣ ಒಂದು ಮಾತು ಹೇಳ್ತಾರೆ, ನನ್ನ 51 ಅಥವಾ 52 ವರ್ಷ ಇರಬೇಕು ಅವಾಗ ನನಗೆ, ನಾನು 6 ಪ್ಯಾಕ್ ಮಾಡಿದ್ದೆ ಈ ಒಂದು ಪಾತ್ರಕ್ಕಾಗಿ ಅಂತ ಹೇಳ್ತಾರೆ. ಆವಾಗ ರಾಮ್ ಚರಣ್ ಅವರು ತುಂಬ ಆಶ್ಚರ್ಯದಿಂದ ನೋಡ್ತಾರೆ. ಸೊ ಈ ಥರದ ಕಾನ್ವರ್ಜೇಷನ್ ನಡೆದಿರುವಂಥದ್ದು ಅನುಶ್ರೀ ಅವರ ಸಂದರ್ಶನದಲ್ಲಿ, ಅದು ವಿಶೇಷವಾಗಿ ಪೆದ್ದಿ ಚಿತ್ರದ ಪ್ರಚಾರಕ್ಕೆ ಬೆಂಗಳೂರು ಬಂದಂತಹ ಸಂದರ್ಭ. ಸೊ ಆವಾಗ ಆ ಕಾರ್ಯಕ್ರಮಕ್ಕೆ ಮುಂಚೆನೇ ನಡೆದಂಥ ಸಂದರ್ಶನ ಇದು. ಸಂದರ್ಶನದಲ್ಲಿ ಸುಮಾರು ವಿಚಾರಗಳೆಲ್ಲ ಇದೆ. ಶ್ರೀದೇವಿ ಅವರ ಮಗಳು ಜಾನ್ವಿ ಕಪೂರ್ ಅವರು ಕೂಡ ಕನ್ನಡಕ್ಕೆ ಬರಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ, ಸೊ ಅದಕ್ಕೂ ಕೂಡ ಅವರು ಹೇಳ್ತಾರೆ, ಇಲ್ಲ ನಾನು ಕನ್ನಡದಲ್ಲಿ ಮಾಡ್ತೀನಿ, ಒಳ್ಳೆ ಕಂಟೆಂಟ್ ಬಂದರೆ ನನಗೂ ವಿಚಾರ ಇದೆ, ಆ ಥರದ್ದು ಮಾಡಲಿಕ್ಕೆ ಆಸಕ್ತಿ ಇದೆ ಅಂಥೇಳಿ ಜಾನ್ವಿ ಕಪೂರ್ ಅವರು ಹೇಳ್ತಾರೆ. ಇಲ್ಲಿ ಕೊನೆಯ ಅನ್ನೋದಕ್ಕಿಂತ ಮಧ್ಯದಲ್ಲಿ ಅನಿಸುತ್ತೆ. ಸೊ ಲಾಂಗು ಮಚ್ಚು ಇದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಯಾರು ಅಂದರೆ ಅದು ಶಿವರಾಜ್ ಕುಮಾರ್ ಅವರು. ಸೊ ಈ ಒಂದು ಕಾನ್ಸೆಪ್ಟ್ ಮೇಲೂ ಕೂಡ ಅನುಶ್ರೀ ಅವರು ಒಂದಷ್ಟು ಪ್ಲ್ಯಾನ್ ಮಾಡ್ತಾರೆ. ಜಾನ್ವಿ ಕಪೂರ್ ಮತ್ತು ಶಿವಣ್ಣ ನಡುವೆ ಒಂದಷ್ಟು ಡೈಲಾಗ್, ಅಂದರೆ ಶಿವಣ್ಣ ಲಾಂಗ್ ಹಿಡಿದು ಒಂದು ಡೈಲಾಗ್ ಹೇಳ್ತಾರೆ. ಏನಂತಂದರೆ ಅದು ದ ವಿಲನ್ ಸಿನಿಮಾದ ಡೈಲಾಗ್. ಏನಂತಂದರೆ, ನಾನು ಸೈಲೆಂಟ್ ಆಗಿದ್ದರೆ ರಾಮ, ವೈಲೆಂಟ್ ಆದ್ನೋ ರಾವಣ ಅಂಥೇಳಿ ಹೇಳ್ತಾರೆ. ಅದನ್ನು ಇವರು ಜಾನ್ವಿ ಕಪೂರ್ ರಿಪೀಟ್ ಮಾಡ್ತಾರೆ. ಸೊ ಅದೊಂಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನಿಮಗೆ ಆ ಒಂದು ಕಂಟೆಂಟು. ಸೊ ಅದಾದಮೇಲೆ ಜೋಗಯ್ಯ ಸಿನಿಮಾದ ಒಂದು ಡೈಲಾಗ್ ಬರುತ್ತೆ. ಆ ಡೈಲಾಗನ್ನು ರಾಮ್ ಚರಣ್ ಅವ್ರಿಗೆ ಲಾಂಗ್ ಕೊಟ್ಟು ಹೇಳಲಿಕ್ಕೆ ಪ್ರೀತಿಯಿಂದ ಒತ್ತಾಯ ಮಾಡ್ತಾರೆ. ಸೊ ಆವಾಗ ರಾಮ್ ಚರಣ್ ಅವರು ಎಮೋಷನ್ಸ್ ಏನು ಅಂತ ಕೇಳ್ತಾರೆ. ಇಲ್ಲ, ಇದು ಪ್ರೆಸ್ನವ್ರಿಗೆ ಹೇಳುವಂಥ ಮಾತು, ಸೊ ಮುಂದಗಡೆ ಪೇಜ್ನಾಗ ಬರ್ಕೊ ಅನ್ನುವಂಥ ಡೈಲಾಗು ಅಂತ ತಕ್ಷಣವೇ ರಾಮ್ ಚರಣ್ ಅವರು ಕೈ ಮುಗಿತಾರೆ. ಬೇಡ, ಇದು ನನಗೆ ಇನ್ನೂ ಸಿನಿಮಾ ರಿಲೀಸ್ ಇದೆ, ಸಿನಿಮಾ ಬಂದಾದಮೇಲೆ ನೋಡೋಣ ಅಂಥೇಳಿ ಅದನ್ನು ತಳ್ಳಿ ಹಾಕ್ತಾರೆ. ಸೊ ಹಿಂಜರಿತಾರೆ ಈ ಒಂದು ಡೈಲಾಗ್ ಹೇಳಲಿಕ್ಕೆ. ಇದು ಒಂದು ಮಾತಾದರೆ, ಲಾಸ್ಟಿಗೆ ಒಂದು ಮಾತು ಹೇಳ್ತಾರೆ ರಾಮ್ ಚರಣ್ ಅವರು, ಸೊ ನಿಮ್ಮ ಡೈಲಾಗ್ಗಳನ್ನೆಲ್ಲ ನಾವು ರೀಮೇಕ್ ಮಾಡೋಣ ತೆಲುಗುದಲ್ಲಿ ಅಂಥೇಳಿ. ಸೊ ಈ ಥರದ ಆಸಕ್ತಿ, ಇವರು ಬಾಂಡಿಂಗು ಚೆನ್ನಾಗಿದೆ. ಪೆದ್ದಿ ಸಿನಿಮಾದಲ್ಲಿ ಶಿವಣ್ಣ ಗೌರ್ ನಾಯ್ಡು ಅನ್ನೋಂಥ ಒಂದು ಪಾತ್ರ ಮಾಡಿರುವಂಥದ್ದು ಗುರುವಿನ ಪಾತ್ರ, ಕುಸ್ತಿ ಕಲಿಸುವ ಉಸ್ತಾದ್ ಪಾತ್ರ. ಸೊ ಅವರ ಶಿಷ್ಯನಾಗಿ ಪೆದ್ದಿ ರಾಮ್ ಚರಣ್ ಅವರು ಇರುವಂಥದ್ದು. ಜಾನ್ವಿ ಕಪೂರ್ ಈ ಸಿನಿಮಾದ ಪ್ರಮುಖ ಪಾತ್ರದಲ್ಲಿರುವಂಥದ್ದು, ಹಾಗೆಯೇ ಪೆದ್ದಿಯ ಸಾಥಿಯಾಗಿರುವಂಥದ್ದು. ಸೊ ಬುಚ್ಚಿ ಬಾಬು ಸಲ ಇವರ ನಿರ್ದೇಶಕರು. ಇವರ ಈ ಒಂದು ಸಿನಿಮಾ ಜೂನ್ 4ನೇ ತಾರೀಕು ಬರ್ತಾ ಇದೆ. ಜೂನ್ 3ನೇ ತಾರೀಕು ಪ್ರೀಮಿಯರ್ ಶೋ ಎಲ್ಲ ಇರುವಂಥದ್ದು. ಹಾಗಾಗಿ ಇದರ ಫಸ್ಟ್ ರಿಯಾಕ್ಷನ್ ಏನು ಅಂತ ಮೊದಲೇ ರಿಲೀಸ್ ಮುಂಚೆನೇ ಗೊತ್ತಾಗುತ್ತೆ. ಇನ್ನು ಉಳಿದಂತೆ ರತ್ನವೇಲು ಈ ಚಿತ್ರದ ಕ್ಯಾಮ್ರಾ ವರ್ಕ್ ಮಾಡಿರುವಂಥದ್ದು. AR ರೆಹಮಾನ್ ಈ ಸಿನಿಮಾದ ಸಂಗೀತ ನಿರ್ದೇಶಕರು. ಸೊ ಸಂಗೀತದಿಂದ ಕೂಡ ಈ ಸಿನಿಮಾ ಹೆಚ್ಚು ಗಮನ ಸೆಳೆದಿರುವಂಥದ್ದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.